शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् शङ्करं लोकशङ्करम्। शङ्कराचार्य सच्छिष्यम् ज्ञानिराजं तपस्विनं नैष्कर्म्यसिद्धिकर्तारं सुरेश्वरमहं भजे। वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयम् सद्गुरुं सच्चिदानन्दं सदाचारं समाश्रये। गौडपादं महाप्राज्ञं शङ्करं च जगद्गुरुं सुरेश्वरं च तच्छिष्यं सच्चिदानन्दमाश्रये। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदांत तत्त्वज्ञं विधुशेखर भारतीं। नमो नमः सद्गुरुपादुकाभ्याम्। खानिलाज्ञब्धरित्र्यन्तं सत्फणीवोद्गतं यतः ध्वान्तच्छिदे नमस्तस्मै हरये बुद्धिसाक्षिणे। अलब्ध्वातिशयं यस्मात् व्यावृत्तास्तमबाधयः गरीयसे नमस्तस्मै अविद्याग्रन्थिभेदिनि। नमो नमः सच्चिदानन्देन्द्र सरस्वती सद्गुरुपादुकाभ्याम्। ओम शांति शांति शांति। सद्गुरु भक्तರು ಮುಮುಕ್ಷ ಸಾಧಕರು ಭಗವದ್ಭಕ್ತರು ವೇದಾಂತ ಪ್ರಿಯರು ಶುದ್ಧ ವೇದಾಂತಿಗಳು ಮುಮುಕ್ಷ ಸಾಧಕರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ತಿಥಿ ವಾರ. ಇಂದು ಬುಧವಾರ, ಬುಧನನ್ನು ಆರಾಧನೆ ಮಾಡುವಂತಹ ಪವಿತ್ರವಾದ ವಾರ. 2024 ಇಸವಿ ಮೇ 1ನೇ ತಾರೀಖಿನ ಬುಧವಾರ. ಮೇ ಮಾಸ ಪ್ರಾರಂಭವಾಗಿದೆ. ಇಂದಿನ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ಸದ್ಗುರುಗಳ ಅನುಗ್ರಹದಿಂದ ತಮ್ಮೆಲ್ಲರಿಗೂ ಶತಮಾನ ಸಂವತ್ಸರ ಪರ್ಯಂತಂ ಆಯುಷ್ಯ ಆರೋಗ್ಯ ಐಶ್ವರ್ಯ ಸುಖ ಸಂತೋಷ ಜ್ಞಾನ ಭಕ್ತಿ ವೈರಾಗ್ಯ ಸಂಪತ್ತು ಉಂಟಾಗಲಿ ಎಂದು ಹರಸುತ್ತಾ ಇಂದಿನ ಕಾರ್ಯಕ್ರಮವನ್ನ ಇದೀಗ ಪ್ರಾರಂಭ ಮಾಡೋಣ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ
2ನೇ ಅಧ್ಯಾಯ 3ನೇ ಶ್ಲೋಕದ ಅರ್ಥವನ್ನು ಹೇಳಿದ್ದೇನೆ. ಇಂದು 4ನೇ ಶ್ಲೋಕವನ್ನ ನೋಡು. 3ನೇದು ಮತ್ತೊಮ್ಮೆ ಜ್ಞಾಪಿಸ್ಕೊಳ್ಳಿ, ಚೆನ್ನಾಗಿದೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ವಾಕ್ಯ ಶ್ರವಣ ಮಾತ್ರಾಚ್ಯ ಪಿಶಾಚಕವದಾಪ್ನುಯಾತ್ ತಿಷು ಯಾದೃಚ್ಛಿಕೀ ಸಿದ್ಧಿಃ ಮಾರ್ಯಮಾಣೇ ತು ನಿಶ್ಚಿತ. ಓಂ ಶಾಂತಿ ಶಾಂತಿ ಶಾಂತಿ. ವಾಕ್ಯ ಶ್ರವಣ ಮಾತ್ರಾತ್ ಚ ಪಿಶಾಚಕವತ್ ಆಪ್ನುಯಾತ್ ತ್ರಿಷು ಯಾದೃಚ್ಛಿಕೀ ಸಿದ್ಧಿಃ ಮಾರ್ಯಮಾಣೇ ತು ನಿಶ್ಚಿತ. 10 ಪದಗಳು, ದಶಪದಾತ್ಮಕ ಶ್ಲೋಕ. ಮತ್ತೊಮ್ಮೆ ಮಾಡೋಣ. ವಾಕ್ಯ ಶ್ರವಣ ಮಾತ್ರಾತ್ ಚ ಪಿಶಾಚಕವತ್ ಆಪ್ನುಯಾತ್ 4 ಪದಗಳು. ತ್ರಿಷು ಯಾದೃಚ್ಛಿಕೀ ಸಿದ್ಧಿಃ ಮಾರ್ಯಮಾಣೇ ತು ನಿಶ್ಚಿತ. 10 ಪದಗಳಿವೆ. ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ, ವಾಕ್ಯ ಶ್ರವಣ ಮಾತ್ರಾಚ್ಯ, ಕೆಲವರಿಗೆ ವಾಕ್ಯ ಶ್ರವಣ ಮಾತ್ರದಿಂದ ಜ್ಞಾನವಾಗಬಹುದು, ಕೆಲವರಿಗೆ ಮಾತ್ರ, ಎಲ್ಲರಿಗೂ ಅಲ್ಲ. ಹಿಂದೆ ಹೇಳಿದಂತಹ 3 ತ್ರಿಷು ಯಾದೃಚ್ಛಿಕೀ ಸಿದ್ಧಿ, ಯಾದೃಚ್ಛಿಕಿ ಹೇಗ್ ಬೇಕಾದರೂ ಮೋಕ್ಷವಾಗಬಹುದು. ಅವರಿಗೆ ವಾಕ್ಯಾರ್ಥ ವಿಚಾರದಿಂದನೇ ಮೋಕ್ಷ ಎನ್ನುವಂತ ನಿಯಮವಿಲ್ಲ. ಇಷ್ಟ ಇದೆ. ಕೆಲವರಿಗೆ ಅನಾತ್ಮವೆಲ್ಲ ನಿವೃತ್ತಿಯಾಯಿತು, ಮೋಕ್ಷವಾಯಿತು. ಕೆಲವರಿಗೆ ವಾಕ್ಯವನ್ನ ಶ್ರವಣ ಮಾಡದೇ ಹೋದರೂ ವಾಕ್ಯಾರ್ಥ ಸ್ಮರಣದಿಂದ ಜ್ಞಾನವಾಗಬಹುದು. ಇನ್ನು ಕೆಲವರಿಗೆ ಮಾತಿನಿಂದ ಜ್ಞಾನವಾಗಬಹುದು. ವಾಕ್ಯ ಶ್ರವಣ ಮಾತ್ರದಿಂದ ಮತ್ತೆ ಕೆಲವರಿಗೆ ಜ್ಞಾನವಾಗಬಹುದು. ಆದ್ದರಿಂದ ತ್ರಿಷು 3ರಲ್ಲಿ ಚೆನ್ನಾಗಿದೆ. ಒಬ್ಬನು ಕೃಷ್ಣ ಅನಾತ್ಮ ನಿವೃತ್ತಿಯುಳ್ಳವನು, ಮತ್ತೊಬ್ಬನು ಶ್ರುತವಾಕ್ಯ ಸ್ಮೃತಿ, ಮತ್ತೊಬ್ಬನು ಸ್ಮಾರ್ಯತೆ. ಆ 3 ಕೂಡ ಸಿದ್ಧಿ, ಮೋಕ್ಷ ಸಿದ್ಧಿಯು ಯಾದೃಚ್ಛಿಕಿ ಹೇಗ್ ಬೇಕಾದ್ರೂ ಆಗಬಹುದು. ಜೊತೆಯಲ್ಲಿ 4ನೇಯವರಿಗೆ ವಾಕ್ಯ ಶ್ರವಣ ಮಾತ್ರದಿಂದಲೂ ಜ್ಞಾನವಾಗಬಹುದು. ಇಲ್ಲಿ ಸ್ವಾರಸ್ಯ ಚಕಾರ. ವಾಕ್ಯ ಶ್ರವಣ ಮಾತ್ರದಿಂದಲೂ ಜ್ಞಾನವಾಗಬಹುದು ಅಂದ್ರೆ ವಾಕ್ಯ ಶ್ರವಣವಾಗದೆ ಹೋದರೂ ಜ್ಞಾನವಾಗಬಹುದು ಅಂತಾಯ್ತು. ಒಂದು ಉದಾಹರಣೆ ಕೊಡ್ತೇನೆ. ಒಂದು ಹೋಟೆಲ್, ಸುಪ್ರಸಿದ್ಧವಾದ ಹೋಟೆಲ್ ಇದೆ, ಖಾನಾವಳಿ. ಅಲ್ಲಿ ಸ್ಪೆಷಲ್ ಆಗಿ ಇಡ್ಲಿ ತಯಾರು ಮಾಡ್ತಾರೆ. ಬೋರ್ಡ್ ಹಾಕೊಂಡಿದ್ದಾರೆ ಅವನು. ಹಸಿವಾಗಿರುವವರಿಗೆ, ಹಸಿವಿನಿಂದ ಸಂಕಟ ಪಡುತ್ತಿರುವವರಿಗೆ ಹೊಟ್ಟೆ ತುಂಬಬೇಕಾದರೆ ನಾವು ತಯಾರು ಮಾಡಿರುವಂತ ಸ್ಪೆಷಲ್ ಇಡ್ಲಿ ತಿನ್ಬೇಕು. ನಾವು ಸ್ಪೆಷಲ್ ಇಡ್ಲಿ ತಯಾರು ಮಾಡ್ತಾ ಇದ್ದೇವೆ. ಒಂದು ಇಡ್ಲಿಗೆ 50 ರೂಪಾಯಿ ಆಗತ್ತೆ. 4 ಇಡ್ಲಿ ತಿಂದ್ರೆ 200 ರೂಪಾಯಿಯನ್ನು ಕೊಟ್ಟು 4 ಇಡ್ಲಿ ಅಂತವರಿಗೆ ಹೊಟ್ಟೆ ತುಂಬುತ್ತೆ ಬೋರ್ಡ್ ಹಾಕೊಂಡಿದ್ದಾನೆ. ಅದು ಸರಿಯೋ ತಪ್ಪು ಅಂದ್ರೆ ತಪ್ಪು. ಇಡ್ಲಿ ತಿಂದರೆ ಮಾತ್ರ ಹಸಿವು ಹೋಗುತ್ತದೆಯಾ? ಇಡ್ಲಿ ತಿಂದರೆ ಹಸಿವು ಹೋಗುವುದು ನಿಜ. ಅವನ ಅಂಗಡಿಯಲ್ಲೇ ತಿನ್ಬೇಕಾ? ಮತ್ತು ಅವನು ಚಪಾತಿ ಮಾಡ್ತಾ ಇಲ್ಲ, ಪಲಾವ್ ಮಾಡ್ತಾ ಇಲ್ಲ, ದೋಸೆನೂ ಮಾಡ್ತಾ ಇಲ್ಲ, ಪುಳಿಯೋಗರೆನೂ ಮಾಡ್ತಾ ಇಲ್ಲ. ಅವನು ಹೇಳ್ತಾನೆ ಯಾತರಿಂದಲೂ ಹೊಟ್ಟೆ ತುಂಬುವುದಿಲ್ಲ. ಚಪಾತಿ ತಿಂದರೆ ಹೊಟ್ಟೆ ತುಂಬುವುದಿಲ್ಲ, ದೋಸೆ ತಿಂದ ಹೊಟ್ಟೆ ತುಂಬುವುದಿಲ್ಲ. ನಮ್ಮ ಹೊಟ್ಟೆಯಲ್ಲಿ ತಯಾರಾಗಿರುವ ಇಡ್ಲಿ ತಿಂದರೆ ಮಾತ್ರ ಹೊಟ್ಟೆ ತುಂಬುತ್ತೆ ಎಂದು ತಪ್ಪದು. ಅವನ ಕೇಸ್ ಹಾಕ್ತಾರೆ. ಯಾರು? ದೋಸೆ ಮಾರಾಟ ಮಾಡುವವರು, ಚಿತ್ರಾನ್ನ ಮಾರಾಟ ಮಾಡುವವರು. ನಮ್ಮ ಚಿತ್ರಾನ್ನವನ್ನು ತಿಂದರೂ ಕಾಮ,
ಆ ಇಡ್ಲಿ ತಿಂದರೆ ಹೊಟ್ಟೆ ತುಂಬುತ್ತೆ ಅಂತಾರೆ. ಹಾಗೆ ಹೇಳ್ತಾ ಇದ್ದಾನೆ ಪೂರ್ವಪಕ್ಷಿ. ವಾಕ್ಯ ಶ್ರವಣ ಮಾತ್ರಾಚ ತತ್ವಮಸಿ ವಾಕ್ಯ, ತತ್ವಮಸಿ ವಾಕ್ಯಾರ್ಥ. ಅದನ್ನ ಶ್ರವಣ ಮಾಡಿದ್ದರಿಂದಲೂ ಕೂಡ ಕೆಲವರಿಗೆ ಮೋಕ್ಷವಾಗಬಹುದು, ಬ್ರಹ್ಮಜ್ಞಾನವಾಗಬಹುದು. ಯಾವುದಂತೆ? ಪಿಶಾಚಕವಚೆ ಪಿಶಾಚ ಪಿಶಾಚಕ ಪಿಶಾಚೇನ ಗ್ರಸ್ತ ಪಿಶಾಚಕ. ಪಿಶಾಚಿಯಿಂದ ಹಿಡಿಯಲ್ಪಟ್ಟಂತಹ ಒಬ್ಬ ಮನುಷ್ಯ ಹುಚ್ಚುಚ್ಚಾಗಿ ಆಡ್ತಾ ಇದ್ದಾನೆ, ರಾತ್ರಿ ಯಾವಾಗಲೂ ಎದ್ದು ಬಿಡ್ತಾನೆ, ಬೆಳಿಗ್ಗೆ ಹೊತ್ತು ಮಲಿಕೊಂಡೇ ಇರ್ತಾನೆ, ಎದ್ ಕೂಡ್ಲೆ ಬಟ್ಟೆಯನ್ನೆಲ್ಲ ಬಿಚ್ಚಾಕ್ಬಿಟ್ಟು ರಸ್ತೆಗೆಲ್ಲ ಓಡಾಡ್ತಾ ಇದ್ದಾನೆ. ಪಿಶಾಚಿ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಇಟ್ಸ್ ನಾಟ್ ಅನ್ ಆರ್ಡಿನರಿ ಮ್ಯಾನ್. ಅವನಿಗೆ ಒಬ್ಬ ಮಾಂತ್ರಿಕ ಬಂದು ಪಿಶಾಚಿ ಬಿಟ್ಟು ಹೋಗುವಂತಾರೆ. ಆ ಮಾತನ್ನು ಕೇಳಿದ ಕೂಡಲೇ ಆ ಪಿಶಾಚಕನಲ್ಲಿದ್ದಂತ ಪಿಶಾಚ ಹೋಗ್ಬಿಟ್ಟು ಆ ಜನ್ಮ ಹೊರಟೋಯ್ತು, ಇವನಿಗೆ ಮಾನವ ಜನ್ಮ ಬರಬಹುದಲ್ವೇ? ಅದೇ ರೀತಿಯಲ್ಲಿ ತತ್ವಮಸಿ ವಾಕ್ಯಾರ್ಥವನ್ನ ಸದ್ಗುರು ಶಿಷ್ಯನಿಗೆ ಹೇಳ್ತಾನೆ. ಅಂಥ ಶಿಷ್ಯನಿಗೆ ಜ್ಞಾನೋದಯವಾಗಬಹುದು. ಆದರೆ ಇಡ್ಲಿ ತಿಂದರೆ ಮಾತ್ರ ಹೊಟ್ಟೆ ತುಂಬುತ್ತೆ ಎನ್ನುವುದು ಹೇಗೆ ತಪ್ಪೋ, ಅದೇ ರೀತಿಯಲ್ಲಿ ವೇದಾಂತ ವಾಕ್ಯಾರ್ಥ ವಿಚಾರವನ್ನು ಮಾಡಿದರೆ ಮಾತ್ರ ಮೋಕ್ಷವಾಗುತ್ತೆ ಅನ್ನುವುದು ತಪ್ಪು. ಯಾಕೆ? ತ್ರಿಷು ಹಿಂದೆ 2ನೇ ಶ್ಲೋಕದಲ್ಲಿ ಹೇಳಿರುವಂತ ಮೂವರಿಗೆ ಯಾದೃಚ್ಛಿಕಿ ಸಿದ್ಧಿ. ಹೊಟ್ಟೆ ತುಂಬಬೇಕಾದ್ರೆ ಏನ್ ತಿನ್ಬೇಕು? ಅವನು ಊಟ ಮಾಡಬಹುದು, ಮೊಸರನ್ನ ತಿನ್ಬಹುದು, ಚಿತ್ರಾನ್ನ ತಿನ್ಬಹುದು, ಪಲಾವ್ ತಿನ್ಬಹುದು, 4 ಚಪಾತಿ ತಿನ್ಬಹುದು, ದೋಸೆ ತಿನ್ಬಹುದು. ನನಗೆ ಗೊತ್ತಿರೋದಿಷ್ಟೇ, ಸೇರಿಸ್ಕೊಳ್ಳಿ. ನೀವು ಇದನ್ನೆಲ್ಲ ಬಿಟ್ಬಿಟ್ಟು ನಮ್ಮ ಹೋಟೆಲ್ ತಯಾರಾಗಿರುವಂತ ಸ್ಪೆಷಲ್ ಇಡ್ಲಿ ತಿಂದ್ರೆ ಮಾತ್ರ ಹೊಟ್ಟೆ ತುಂಬುತ್ತೆ ಅಂದ್ರೆ, ಅದೇ ರೀತಿಯಲ್ಲಿ ಜ್ಞಾನ ಉಂಟಾಗಿ ಮೋಕ್ಷ ಉಂಟಾಗಿ ಬೇಕಾದ್ರೆ ಹೇಗ್ ಬೇಕಾದ್ರೂ ಆಗ್ಬಹುದು. ವಾಕ್ಯ ಶ್ರವಣ ಮಾತ್ರದಿಂದಲೇ ಬ್ರಹ್ಮಜ್ಞಾನವಾಗಬೇಕು ಎನ್ನುವ ನಿಯಮವಿಲ್ಲ. ತ್ರಿಷಯಾದಿಚ್ಛಿಕಿ ಸಿದ್ಧಿ ಸ್ಮಾರ್ಯಮಾಣೇತು ನಿಶ್ಚಿತ. ಅವರಿಗೆ ಸ್ಮಾರ್ಯಮಾಣ ವಿಚಾರವನ್ನ ಸ್ಮರಿಸಿದ ಮಾತ್ರಕ್ಕೆ ಮೋಕ್ಷವಾಗಬಹುದು ಅಂದ್ಬಿಟ್ಟು. ಒಟ್ಟಿನಲ್ಲಿ ಪೂರ್ವ ಪಕ್ಷಿ ಪ್ರಕಾರ ವಾಕ್ಯಾರ್ಥ ವಿಚಾರದಿಂದಲೇ ಮೋಕ್ಷ, ವೇದಾಂತ ವಾಕ್ಯಾರ್ಥ ವಿಚಾರವನ್ನೇ ಮಾಡಬೇಕು ಎನ್ನುವ ನಿಮ್ಮ ಸಿದ್ಧಾಂತ ತಪ್ಪು ಅಂತ ಹೇಳ್ತಾ ಇದ್ದಾನೆ. ಆದರೆ ಅದ್ವೈತ ವೇದಾಂತ ದರ್ಶನದ ಸಂಪ್ರದಾಯ ವಿಧರಾದ ಭಗವಾನ್ ಗೌಡಪಾದಾಚಾರ್ಯರು, ಭಗವಾನ್ ಶಂಕರಾಚಾರ್ಯರು, ಭಗವಾನ್ ಸುರೇಶ್ವರಾಚಾರ್ಯರು ಇವರ ಪ್ರಕಾರ ಒಬ್ಬ ಮನುಷ್ಯನಿಗೆ ಬ್ರಹ್ಮಜ್ಞಾನ ಉಂಟಾಗಬೇಕಾದರೆ ಅವನು ಮಾಡಬೇಕಾದದ್ದು ವೇದಾಂತ ವಾಕ್ಯಾರ್ಥ ಶ್ರವಣ. ಆತ್ಮಾವಾರೇ ದ್ರಷ್ಟವ್ಯ, ಆತ್ಮಜ್ಞಾನವನ್ನ ಮಾಡಿಕೋ, ಆತ್ಮನನ್ನ ತಿಳಿ. ಹೇಗೆ ತಿಳಿಯುವುದು? ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ. ನೋಡಿ, ಶ್ರುತಿಯಲ್ಲೂ ಕೂಡ ಆತ್ಮದರ್ಶನಕ್ಕೆ ಸಾಧನವಾಗಿ ಶ್ರವಣ, ಮನನ, ನಿಧಿಧ್ಯಾಸನಗಳನ್ನು ವಿಧಾನ ಮಾಡಿದ್ದಾನೆ. ನಿನಗೆ ಬ್ರಹ್ಮಜ್ಞಾನ ಬೇಕಾ? ಜಪ, ತಪ, ಉಪವಾಸ ಎಲ್ಲ ಬಿಡುವಂತ ಮಾಡು. ಆದರೆ ಯಾವಾಗ ವೇದಾಂತ ಪ್ರವಚನವಾಗ್ತಾ ಇರುತ್ತೋ ಅವಶ್ಯವಾಗಿ ಕೇಳು. ಎಲ್ಲ ಸಾಧನಗಳನ್ನು ಕೈಬಿಟ್ಟು ವೇದಾಂತ ವಾಕ್ಯಾರ್ಥ ವಿಚಾರವನ್ನ ಶ್ರವಣ ಮಾಡುತ್ತಿದ್ದರೆ ಮಾತ್ರವೇ ಆತ್ಮಜ್ಞಾನ ಪ್ರಾಪ್ತಿ. ಇದನ್ನ ಭಗವತ್ಪಾದ ಭಾಷ್ಯಕಾರ ಶಂಕರರು 106 ಕಡೆ ಹೇಳಿದ್ದಾನೆ. ಸೂತ್ರ ಭಾಷ್ಯದಿಂದ ಒಂದು ವಾಕ್ಯವನ್ನ ಉದ್ಧಾರ ಮಾಡ್ತಾ ಇದ್ದೇನೆ. ವೇದಾಂತ ವಾಕ್ಯಾರ್ಥ ವಿಚಾರಣ ಅಧ್ಯವಸಾನ ನಿರ್ವೃತ್ತ ಹಿ ಬ್ರಹ್ಮಾವಗತಿ ನಾನುಮಾನಾದಿ ಪ್ರಮಾಣಾಂತರ ನಿರ್ವೃತ್ತ. ಎಷ್ಟು ಧೈರ್ಯ ಬರೆದಿದ್ದಾರೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ
ಒಂದೊಂದು ವಾಕ್ಯವೂ ಕೂಡ ಅರ್ಥಗರ್ಭಿತವಾಗಿದೆ. ಇಡೀ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳಲ್ಲಿರುವ ಸಾವಿರಾರು ವಾಕ್ಯಗಳು ಒಂದೊಂದು ವಾಕ್ಯಕ್ಕೂ ಮಹತ್ವವಿದೆ. ಹೇಗೆ ಚಿನ್ನದ ಅಂಗಡಿಯಲ್ಲಿ ಏನೇ ಪದಾರ್ಥ ಇಟ್ಟಿದ್ದಾರೋ ಎಲ್ಲಕ್ಕೂ ಬೆಲೆ ಇದೆ. ಬಂಗಾರದ ಅಂಗಡಿಯಲ್ಲಿ ಒಂದು ಸೂಜಿ ತಗೊಂಡ್ರೆ ಬಂಗಾರದ ಎಷ್ಟಪ್ಪ ಅಂತ ಕೇಳಿದ್ರೆ 5,000 ರೂಪಾಯಿ ಹೇಳ್ತಾನೆ. ಯಾಕೆ? ಬಂಗಾರ. ಬಂಗಾರ ಅಂಗಡಿಗೆ ಹೋಗ್ಬಿಟ್ಟು ಒಂದೊಳ್ಳೆ ಪಾದುಕ, ಸಣ್ಣ ಪಾದುಕ ಕೊಂಡ್ಕೊಂಡ್ರಿ, ಗುರುಗಳಿಗೆ ಕೊಟ್ಟು ಗುರುಗಳಿಂದ ಆಶೀರ್ವಾದ ತಗೊಳ್ಬೇಕು ಅಂತ. ಎಷ್ಟಪ್ಪ ಅಂತ ಕೇಳಿದ್ರೆ 2.5 ಲಕ್ಷ. ಏನ್ರಿ ಸಿಕ್ಕಾಪಟ್ಟೆ ಹೇಳ್ತಾ ಇದ್ದೀರಲ್ಲ. ನಾನು ಮೊನ್ನೆ ಮಾರ್ಕೆಟ್ ಹೋಗ್ಬಿಟ್ಟು ಒಂದು 100 ರೂಪಾಯಿ ಕೊಟ್ಟು ಪಾದಕೆ ತಂದನಲ್ಲ. ಯಾವ ಪಾದಕೆ ಅದು? ಪ್ಲಾಸ್ಟಿಕ್ ಪಾದಕೆ. ಹೇಗೆ ಬಂಗಾರದ ಅಂಗಡಿಯಲ್ಲಿ ಯಾವುದೇ ಪದಾರ್ಥವನ್ನ ಕೊಂಡುಕೊಂಡರೂ ಅದಕ್ಕೆ ಹೆಚ್ಚಿನ ಬೆಲೆ ಉಂಟೋ? ನನ್ಗೆ ಆಶ್ಚರ್ಯ. ಯಾರು ಒಂದು ಬಂಗಾರದ ಗಣಪತಿ ತಂದ್ರೆ, ಒಂದ್ ಬಂಗಾರದ ಗಣಪತಿ ಎಷ್ಟಪ್ಪ ಅಂದ್ರೆ 6.5 ಲಕ್ಷ. ಬಾಳೆ. ಯಾಕೆ ಸ್ವಾಮಿ? ಅದು 100 ಗ್ರಾಮ್ ಇದೆ ಅಂತಾನೆ. ನಾ ಪ್ಲಾಸ್ಟಿಕ್ ಗಣಪತಿ ತಗೊಂಬಂದ್ರೆ 6 ರೂಪಾಯಿ. ಆದ್ದರಿಂದ ಬಂಗಾರಕ್ಕೆ ಎಲ್ಲಾ ಕಡೆಗಳಲ್ಲೂ ಏನ್ ತಗೊಂಬಂದ. ಅದೇ ರೀತಿಯಲ್ಲಿ ನನಗೆ ಶಾಂಕರ ಭಾಷ್ಯ ವಾಕ್ಯಗಳೇ ಬಂಗಾರ. ಯಾವುದೇ ವಾಕ್ಯ ಓದಿದ್ರೆ ಏನೋ ಒಂದು ಆನಂದವಾಗುತ್ತೆ. ಅದಕ್ಕೆ ಕಾರಣ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಉಪದೇಶ ಕ್ರಮ, ಪಾಠಕ್ರಮ ಇರ್ಲಿ. ವೇದಾಂತ ವಾಕ್ಯಾರ್ಥ ವಿಚಾರಣ, ವೇದಾಂತ ವಾಕ್ಯದ ಅರ್ಥ ವಿಚಾರ ಮಾಡ್ತಾ ಇರ್ಬೇಕು. ವಿಚಾರ ಮಾಡಬೇಕಾದ್ರೆ ಶ್ರವಣ ಮಾಡ್ಬೇಕಲ್ವೇ? ಶ್ರವಣವನ್ನೇ ಮಾಡದೆ ಹೋದರೆ ಏನ್ ವಿಚಾರ ಮಾಡ್ತಾನವನು? ಬಾಣ ಮುಚ್ಚಿ ತಿಳ್ಕೊಬೇಡಿ. ಸುಮ್ಮನೆ ನಾಟಕ ಮಾಡ್ತಾ ಇದ್ದೇವೆ. ನಾನು ಒಳ್ಳೆ ಮುಮುಕ್ಷು ಅಂದ್ಕೊಂಡ್ಬಿಟ್ಟು ಜನಗಳ ಕಣ್ಣು ಮುಂದೆ ಹಳೆ ಪಂಚೆ ಬಿಟ್ಕೊಳ್ಳೋದು, ಮೋಸ ಮಾಡೋದು. ಒಳ್ಳೆ ಪಂಚೆನೇ ಬಿಟ್ಕೊಳ್ಳಿ, ಒಳ್ಳೆ ಚಪ್ಪಲಿನೇ ಹಾಕೊಳ್ಳಿ. ಅದಕ್ಕೂ ವೈರಾಗ್ಯಕ್ಕೂ ಸಂಬಂಧವಿಲ್ಲ. ನಿಮ್ಮ ಮನಸ್ಸಿನಲ್ಲಿ ವೈರಾಗ್ಯ ಉಂಟಾಗಿ ನಿಜವಾಗಿ ಮುಮುಕ್ಷುತ್ವವಿದೆ ಅಂತಾದರೆ ಖಂಡಿತ ವೇದಾಂತ ವಾಕ್ಯಾರ್ಥ ಶ್ರವಣವನ್ನೇ ಮಾಡಿ. ವೇದಾಂತ ವಾಕ್ಯಾರ್ಥ ವಿಚಾರಣ, ವೇದಾಂತ ವಾಕ್ಯಗಳ ಅರ್ಥವನ್ನ ಸದ್ಗುರುಗಳಿಂದ ತಿಳ್ಕೊಂಡು ವಿಚಾರಣೆ ಮಾಡ್ತಾ ಬಂದ್ವಿ. ಅದರಿಂದ ಆತ್ಮಜ್ಞಾನ ಉಂಟಾಗುತ್ತದೆ. ಅಧ್ಯವಸಾನ ತತ್ವಮಸಿ ವಾಕ್ಯವನ್ನು ಕುರಿತು 1000 ಉಪನ್ಯಾಸ ಮಾಡ್ತೀನಿ ನಾನು. ಯಾಕೆ ಹೇಳಿದೆ? ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ, ಇಲ್ಲಿ ಬ್ರಹ್ಮಜ್ಞಾನ ಉಂಟಾಗಬೇಕಾದರೆ ಅವನಿಗೆ ಶ್ರವಣವೇ ಬೇಕು ಅಂತೇನಿಲ್ಲ. ಶ್ರವಣವೂ ಒಂದು ಸಾಧನ ಅಂತಾಗಲಿ ಅಂತಂದ. ಹಳೆ ಪಾಠವಾಯ್ತು. ಇವತ್ತು ಮುಂದುವರ್ಸೋಣ. 4ನೇ ಶ್ಲೋಕ ಬಹಳ ಚೆನ್ನಾಗಿದೆ. ನಿಜವಾದ ಪರಮಾರ್ಥ ಜಿಜ್ಞಾಸು ಮುಮುಕ್ಷುಗಳಿಗೆ ನೈಷಮ್ಯ ಸಿದ್ಧಿ, ಮನಸ್ಸಿನಲ್ಲಿ ವೈರಾಗ್ಯ ಭಾವನೆ ಬಂದು ಮೋಕ್ತು ಮಿಚ್ಛಾ ಮುಮುಕ್ಷ ಇರಬೇಕು. ಅದಿರುವುದಿಲ್ಲ. ಈಗ ಸಿದ್ಧಾಂತ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಸರ್ವೋಯಂ ಮಹಿಮಾ ಜ್ಞೇಯಃ ವಾಕ್ಯಸ್ಯೈವ ಯಥೋದಿತಃ ವಾಕ್ಯಾರ್ಥಂ ನ ಶ್ರುತೆ ವಾಕ್ಯಾತಿ ಕಶ್ಚಿತ್ ಜಾನಾತಿ ತತ್ವತಃ. ಇದೊಂದು ಭಗವಾನ್ ಸ್ವರೇಶ್ವರಾಚಾರ್ಯರವರ ಧೀರ ಸಂದೇಶ. ಒಂದು ಪುಸ್ತಕ ಬರೆದಿದ್ದೇನೆ ನಾನು. ಸ್ವರೇಶ್ವರರ ಸಿಂಹಗರ್ಜನೆ. ಎಷ್ಟು ಬರೆಯುವುದು! ಸ್ವರೇಶ್ವರಾಚಾರ್ಯರ ಶ್ಲೋಕಗಳು ಒಂದು 20,000 ಇದೆ. 20,000ದಲ್ಲಿ ನಾನು ಒಂದು 40 ಶ್ಲೋಕ ಆರಿಸ್ಕೊಂಡಿದ್ದೇನೆ ಅಂದ್ರೆ ಎಷ್ಟು ಪರ್ಸೆಂಟ್ ನೋಡ್ಕೊಳ್ಳಿ. 0.5% ಆಗ್ಲಿಲ್ಲ. ಬಾ, ಏನ್ ಓದ್ತಾ ಇದ್ರೆ ನಿಜವಾಗಿ ಹೇಳ್ತೇನೆ, ಊಟ ಬೇಡ, ತಿಂಡಿ ಬೇಡ, ಸ್ನಾನ ಬೇಡ, ಸಂಧ್ಯಾ ವಂದನೆ ಬೇಡ, ಪೂಜೆ
ಎಲ್ಲ ನಾಟಕ, ಬರೀ ಮೋಸ. ತತ್ವ ವಿಚಾರವನ್ನು ಮಾಡಪ್ಪ. ಭಗವಾನ್ ಸ್ವರೇಶ್ವರಾಚಾರ್ಯರವರು ಉತ್ತಮ ಜಿಜ್ಞಾಸು ಸಾಧಕರಿಗೋಸ್ಕರವಾಗಿ ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ವಿಚಾರಗಳನ್ನ ತುಂಬಾ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ನಾಯಮನೈಕಾಂತಿಕೋ ಹೇತು ಯತಃ ಶ್ರೀ ಸ್ವರೇಶ್ವರಾಚಾರ್ಯ ಉವಾಚ ಸರ್ವೋಯಂ ಮಹಿಮಾ ಜ್ಞೇಯಃ ವಾಕ್ಯಸ್ಯೈವ ಯಥೋದಿತಃ ವಾಕ್ಯಾರ್ಥಂ ನ ಶ್ರುತೆ ವಾಕ್ಯಾತ್ ಕಶ್ಚಿತ್ ಜಾನಾತಿ ತತ್ವತಃ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಪಾದುಕಾಭ್ಯಾಂ. ಅನಂತರಂ ನಮೋ ನಮಃ ಸದ್ಗುರು ಶ್ರೀ 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 ಸ್ವರೇಶ್ವರಾಚಾರ್ಯ ಪಾದುಕಾಭ್ಯಾಂ. ಪದ ವಿಭಾಗವನ್ನು ಮಾಡ್ತೇವೆ, ನೋಡ್ಕೊಳ್ಳಿ. ಸರ್ವ ಅಯಂ ಮಹಿಮಾ ಜ್ಞೇಯ ವಾಕ್ಯಸ್ಯ ಏವ ಯಥೋದಿತಃ. ಯಥಾ ಉದಿತಃ ಎಂದು ಸಂಧಿ, ಆದರೆ ಹಾಗೆ ಮಾಡಬಾರದು. ಯಥೋದಿತಃ ಎನ್ನುವಂತಹದ್ದು ಒಂದು ಪದ. ವಾಕ್ಯಾರ್ಥಂ ನ ಹಿ ಹತ್ತಾಯ್ತು. ಋತೆ ವಾಕ್ಯಾತೆ ಕಶ್ಚಿತ್ ಜಾನಾತಿ ತತ್ವತಃ 10+5 15 ಪದಗಳಿಂದ ಕಂಗೊಳಿಸುತ್ತಿರುವಂತಹ ಪವಿತ್ರವಾದ ದಿವ್ಯವಾದ ಶ್ಲೋಕ. ಸುರೇಶ್ವರರ ಒಂದು ಸಿಂಹಗರ್ಜನೆ. ಎಷ್ಟು ಬರೆಯೋದೇನು. ಸಮುದ್ರಕ್ಕೆ ಹೋದ, ದೊಡ್ಡ ಟ್ಯಾಂಕರ್ ತಗೊಂಡೋದ. ಸಮುದ್ರದ ನೀರನ್ನೆಲ್ಲ ತಂದ್ಬಿಡ್ತೀನಿ ಹಿಂದ. ಸಮುದ್ರ ದೊಡ್ಡದಾಗಿದೆ ಕಣೋಂದ್ರು. ಇಲ್ಲಿ ಸರ್, ನಾನ್ ದೊಡ್ಡ ಟ್ಯಾಂಕರ್ ತಗೊಂಡೋಗ್ತಾ ಇದ್ದೀನಿ ಸಮುದ್ರಕ್ಕೆ. 10,000 ಲೀಟರ್ ಹಿಡಿಯುತ್ತೆ. ಹೋದ, ಸಮುದ್ರದಿಂದ 10,000 ಲೀಟರ್ ನೀರು ತಗೊಂಡ. ಸಮುದ್ರ ಒಣಗೋಯ್ತಾ, ಖಾಲಿ ಆಯ್ತಾ? ಎಷ್ಟು ನೀರನ್ನ ತೆಗೆದುಕೊಂಡರೂ ಸಮುದ್ರ ಬತ್ತುವುದು ಅಸಾಧ್ಯ. ಅದೇ ರೀತಿಯಲ್ಲಿ ಪ್ರಸ್ಥಾನತ್ರಯ ಶಾಂಕರ ಭಾಷ್ಯ ಗ್ರಂಥಗಳಿಂದ ಶಾಂಕರ ಭಾಷ್ಯ ವಾಕ್ಯಗಳನ್ನು ಸುರೇಶ್ವರಾಚಾರ್ಯರ ನೈಷ್ಕರ್ಮ್ಯ ಸಿದ್ಧಿ ವಾರ್ತಿಕ ದ್ವಯಗಳಿಂದ ಕೆಲವು ಶ್ಲೋಕಗಳನ್ನು ಎಷ್ಟು ಬೇಕಾದ್ರೂ ತಗೊಳ್ಳಿ, ಇನ್ನೂ ಉಳಿಯುತ್ತೆ. ಯಾಕೆ? ಅದು ಜ್ಞಾನ ಸಮುದ್ರ, ಜ್ಞಾನ ಸಾಗರ. 10,000 ಜಿಜ್ಞಾಸುಗಳು ಕೂತುಕೊಂಡು ಶಾಂಕರ ಭಾಷ್ಯ ಗ್ರಂಥಗಳಿಂದ 50,000 ವಾಕ್ಯ ತಗೊಂಡ್ರು ಇನ್ನೂ ಉಳಿದಿದೆ. ಆದರೆ ಅಂಥ ಯೋಗ ಬೇಕೆ? ಜಿಜ್ಞಾಸು ಅಂತ ಹೇಳ್ಕೊಂಡು ಭಜನೆ ಮಾಡೋದು, ತಾಳ ಹಾಕೊಳ್ಳೋದು, ಜಪ ಮಾಡೋದು ಮಾಡಲಿ, ಆದರೆ ಅದು ಆತ್ಮಜ್ಞಾನಕ್ಕೆ ಸಾಧನವಲ್ಲ, ಚಿಚ್ಛುದ್ದಿ ಆಗ್ಬೋದಷ್ಟೆ. ನಾಯಂ ಅನೇಕಾಂತಿಕೋ ಹೇತು. ಜ್ಞಾಪಕ ಇಟ್ಬೇಕು. ವಾಕ್ಯಾರ್ಥ ವಿಚಾರ ಶ್ರವಣದಿಂದ ಮೋಕ್ಷವಾಗುತ್ತದೆ ಎನ್ನುವಂತಹದ್ದು ಅನೇಕಾಂತಿಕ ಹೇತುವಲ್ಲ. ಅಂದರೆ ವಾಕ್ಯಾರ್ಥ ಶ್ರವಣದಿಂದ ಜ್ಞಾನವಾಗಬಹುದು, ಜ್ಞಾನವಾಗದೇ ಇರಬಹುದು, ಸಂಶಯ ರೂಪವಾಗಿ ಜ್ಞಾನವಾಗಬಹುದು. ಮತ್ತು ವಾಕ್ಯಾರ್ಥ ವಿಚಾರದಿಂದಲೇ ಶ್ರವಣದಿಂದಲೇ ಬ್ರಹ್ಮ ಜ್ಞಾನವಾಗಬೇಕು ಎನ್ನುವಂತ ನಿಯಮವಿಲ್ಲ ಅನ್ನುವುದು ಅಲ್ಲ. ಅನೇಕಾಂತಿಕ ಹೇತುವಲ್ಲ. ಮತ್ತೇನು? ಐಕಾಂತಿಕ ಹೇತು. ನಿಮಗೆ ಬ್ರಹ್ಮಜ್ಞಾನ ಉಂಟಾಗಬೇಕಾದರೆ ಅವಶ್ಯವಾಗಿ ನೀವು ವೇದಾಂತ ವಾಕ್ಯಾರ್ಥ ವಿಚಾರವನ್ನು ಮಾಡಬೇಕು ಅಲ್ಲ. ವೇದಾಂತ ವಾಕ್ಯಾರ್ಥವನ್ನೇ ಶ್ರವಣ ಮಾಡಬೇಕು ಅಲ್ಲ. ವೇದಾಂತ ವಾಕ್ಯಾರ್ಥ ವಿಚಾರವನ್ನ ಶ್ರವಣ ಮಾಡಲೇಬೇಕು ಅಲ್ಲ. ವೇದಾಂತ ವಾಕ್ಯಾರ್ಥ ವಿಚಾರವನ್ನೇ ಶ್ರದ್ಧೆಯಿಂದ ಮತ್ತೆ ಮತ್ತೆ ಶ್ರವಣ ಮಾಡುತ್ತಲೇ ಇರಬೇಕು. ಅಬ್ಬಾ, ಈಗ ಪಾಯಸ ಮಾಡಿದ್ದಾರೆ, ಅದಕ್ಕೆ ಸಿಹಿ ಬರಬೇಕು. ಸಿಹಿ ಬರಬೇಕಾದ್ರೆ ಸಕ್ಕರೆ ಹಾಕ್ಬೋದು, ಬೆಲ್ಲ ಹಾಕ್ಬೋದು, ದ್ರಾಕ್ಷಿಯನ್ನ ಚೂರು ಮಾಡಿಬಿಟ್ಟು ಜಜ್ಜಿಬಿಟ್ಟು ಹಾಕ್ಬೋದು, ಅಥವಾ ಇನ್ನೇನಾದ್ರೂ ಹಾಕ್ಬೋದು. ಆದ್ರೆ ಸಿಹಿ ಬರಬೇಕು ಅಂದ್ರೆ ಸಕ್ಕರೆಯನ್ನೇ ಹಾಕ್ಬೇಕು ಅನ್ನುವಂತ ನಿಯಮ ಉಂಟ ಏನಿಲ್ಲ.
ಅದೇ ರೀತಿಯಲ್ಲಿ ಇಲ್ಲಿ ಅಯಂ ಇದು ಯಾವುದು ವಾಕ್ಯಾರ್ಥ ಶ್ರವಣದಿಂದ ಮೋಕ್ಷವಾಗುತ್ತದೆ ಎನ್ನುವಂತಹದ್ದು ಅನೈಕಾಂತಿಕ ಹೇತುವಲ್ಲ, ಅನಿಯತ ಹೇತುವಲ್ಲ. ದಿಸ್ ಇಸ್ ನಾಟ್ ಅನ್ ಅನ್ಸರ್ಟನ್ ರೀಸನ್. ಮತ್ತೇನೆಂದರೆ ವಾಕ್ಯಾರ್ಥ ಶ್ರವಣದಿಂದಲೇ ಜ್ಞಾನ. ಬಾ ಎಂತ ಇರುವವರಿಗೆ ಅರ್ಥ ಮಾಡಿಸ್ಬೇಕಷ್ಟೇನೆ. ಸುರೇಶ್ವರಾಚಾರ್ಯರು ಶಂಕರರ ಸಾಕ್ಷಾತ್ ಶಿಷ್ಯರು ಅಲ್ಲ, ಶಂಕರರನ್ನು ಮಿಂಚಿದ ಶಿಷ್ಯರು, ಆ ರಸಿಕರು. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಹಾಸ್ಯ ಪ್ರಿಯರು ಹೌದು. ನನ್ನ ಹತ್ರ ಬೇಕಾದಷ್ಟು ಹಾಸ್ಯವನ್ನು ಮಾಡ್ತಾ ಇದ್ರು. ಹಾಸ್ಯ ಪ್ರಿಯರಾಗಿ ಹಾಸ್ಯದ ಚಟಾಕಿ ಹಾರಿಸ್ತಾ ಇದ್ರು. ಒಂದ್ ಹೇಳ್ತೇನೆ ನೋಡಿ, ಹೇಗೆ ಅಂದ್ರೆ ಗುರುಗಳ ಮಾತೇ ಹೇಳ್ತೇನೆ ನೋಡಿ. ಮಗು, ವೇದಾಂತವನ್ನೇ ಕೇಳಬೇಕು ಅಂತ ಜನ ಬರ್ತಾರೆ, ವೈರಾಗ್ಯವಿಲ್ಲ. ಅವರು 2 ಪಾಠ ಕೇಳ್ತಾರೆ, 3ನೇ ಪಾಠಕ್ಕೆ ಚಕ್ಕರ್ ಹೊಡೆದೋಗ್ಬಿಡ್ತಾರೆ, ಚಕ್ಕರ್ ಹೊಡೆದು ಹೊರಟೋಗ್ತಾ ಇರ್ತಾರೆ. ಯಾಕೆ ಅರ್ಥವಾಗ್ತಾ ಇಲ್ಲ. ಅಯ್ಯೋ ಅದೇನೋ ಹೇಳ್ತಾ ಇದ್ದಾರೆ, ಏನೋ ಅವಸ್ಥಾತ್ರಯವಂತೆ, ಅದೇನೋ ಅಧ್ಯಾರೋಪ ಅಪವಾದವಂತೆ, ಅವರೇನು ಮ್ಯಾಜಿಕ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಂಥವರು ಕ್ಷಣ ಮಾತ್ರದಲ್ಲಿ ಚಟಾಕಿ ಹೊಡೆದಂತೆ ಹಾರೋಗ್ಬಿಡ್ತಾರಪ್ಪ ಅಂದ್ರು ಗುರುಗಳು. ಎಷ್ಟು ಹಾಸ್ಯ ನೋಡಿ. ಅಂದ್ರೇನು, ಆಸಕ್ತಿ ಇಲ್ಲ. ಈ ನನ್ನಂಥವನಿಗೆ ಸಿನಿಮಾ ತೋರಿಸ್ತೇ ಬನ್ನಿ, ಇಂಥ ಒಳ್ಳೆ ಸಿನಿಮಾ ತುಂಬಾ ಚೆನ್ನಾಗಿದೆ, 3 ಡೈಮೆನ್ಷನ್ ಇದೆ ಅಂತಾರೆ. ನನ್ಗೆ ಇಷ್ಟ ಇಲ್ಲ. ಬಲಾತ್ಕಾರ ಮಾಡಿ ಕರ್ಕೊಂಡು ಹೋದ್ರು, 2 ನಿಮಿಷ ನೋಡಿದೆ, ನೋಡ್ತಾ ಮನಸ್ಸಿಗೆ ಅದು ಸುಳ್ಳು ಅಂತ ಬಂತು. ಎಲ್ಲಾ ಸುಳ್ಳು, ಬರೀ ನಾಟಕ. ಸಿನಿಮಾದಲ್ಲಿ ಹತ್ತಿಲ್ಲ, ಸತ್ರೆ ಸತ್ತಿಲ್ಲ, ಕೊಂದ್ರೆ ಕೊಂದಿಲ್ಲ, ಹುಟ್ಟಿದ್ರೆ ಹುಟ್ಟಿಲ್ಲ. ನಂಗೆ ನಿಶ್ಚಯ ಜ್ಞಾನವಾಗಿದೆ. 2 ನಿಮಿಷ ನೋಡ್ತೀನಿ, 3ನೇ ನಿಮಿಷಕ್ಕೆ ನಿದ್ದೆ ಬಂದ್ಬಿಡುತ್ತೆ. ಎಷ್ಟೇ ಚೆನ್ನಾಗಿರ್ಬೋದು. ಡಾಕ್ಟರ್ ರಾಜಕುಮಾರ್ ಅವರು, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ನಟನೆ ಮಾಡಿರುವಂತಹ ಸಿನಿಮಾವೇ ಆಗಿರ್ಬಹುದು, ಅದಕ್ಕೆ ನೋಬೆಲ್ ಪ್ರೈಸೇ ಬಂದಿರ್ಬೋದು, ತುಂಬಾ ಸಂತೋಷ. ಆದ್ರೆ ಸುಬ್ರಾಯ ಶರ್ಮನ ವಿಷಯದಲ್ಲಿ ಅದು ನೋಡ್ತಾ ಇದ್ರೆ ನಿದ್ದೆ ಬಂದು. ಯಾಕೆ? ಬರೀ ನಾಟಕ. ನನಗೆ ಈಚೆಗೆ ಆಶ್ಚರ್ಯವಾಗುತ್ತೆ. ರಾಜೇಶ್ವರಿ ಹೇಳ್ತಿರ್ತಾಳೆ, ಭಕ್ತ ಪ್ರಸಾದ ಬರ್ತಾ ಇದೆ ಗಂಟೆ ಬನ್ನಿ ಅಂತಾನೆ. 2 ಸೆಕೆಂಡ್ ನೋಡ್ತೀನಿ, ಅವ್ನು ಬರ್ತಾನೆ, ಪ್ರಸಾದ ಓಂದೆ ಭಕ್ತಿನ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ನನಗೆ ನಗು. ಅವ್ರಿಗೇನೂ ಸಂಸ್ಕಾರವಿಲ್ಲ, ಪ್ರಾರ್ಥನೆ ಮಾಡ್ತಾ ಇದೆ, ಬರೀ ನಾಟಕ. ಅಂದರೆ ಅದರ ಸಿನಿಮಾದಲ್ಲಿ ತಿಳ್ಕೊಳ್ಳಿ, ಸಿನಿಮಾದಲ್ಲಿ ಒಂದೂ ಸತ್ಯವಿಲ್ಲ. ಈಗ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಮೊನ್ನೆ ಯಾವುದೋ ಒಂದು ಟಿವಿನಲ್ಲಿ ಸಿನಿಮಾ ಬರ್ತಾ ಇತ್ತು. ಅದರಲ್ಲಿ ಯಾರಪ್ಪ, ರಾಜ್ಕುಮಾರ್ ಅವರು, ವಿಷ್ಣುವರ್ಧನ ಎಲ್ಲ ನಟನೆ ಮಾಡಿರುವಂತ ಸಿನಿಮಾ. ಬಂದು ನೋಡಿ ಇಲ್ಲ, ನಾನು ರಾಜ್ಕುಮಾರ್ ಇಲ್ವಲ್ಲ ಇವಾಗ ಅಂದೆ. ರಾಜಕುಮಾರ್ ಅವರು ನಟನೆ ಮಾಡಿರುವಂತ ಸಿನಿಮಾ ಇದೆ, ವಿಷ್ಣುವರ್ಧನ ಇಲ್ವಲ್ಲಮ್ಮ ಅಂದೆ. ಸಿನಿಮಾ ಕಂಡ್ರಿ ಇದು, ಇಲ್ಲೇ ಹೋದ್ರು 50 ವರ್ಷಗಳ ಮಾಡಿರ್ತಾರಲ್ಲ ಅದನ್ನ ತೋರಿಸ್ತಾರೆ ಎಂದು. ನಂಗೆ ನಂಬಿಕೆ ಬರೀ ಬೇಡ ಬಿಡ್ಬೇಡ. ಅದಕ್ಕೆ ಬಂದು ಮಲಗ್ಕೋತೀನಿ ನಾನು. ಸಿನಿಮಾ ನೋಡುವ ಸಮಯದಲ್ಲಿ ಸುಮ್ಮನೆ ಮಲಗಿಕೊಂಡು ಶ್ರೀರಾಮ್ ಜೈ ರಾಮ್ ಜೈ ರಾಮ್ ಜಪ ಮಾಡುದು ನನ್ನ ಪರ್ಸನಲ್ ಅಭಿಪ್ರಾಯ. ಯಾಕೆ ಅಂದ್ರೆ ಬರೀ ಮೋಸ. ಶ್ರದ್ಧೆ ಇಲ್ಲ, ಶ್ರದ್ಧಾವಂತ. ಭಕ್ತಿ ಇಲ್ಲ, ಪರಮ ಭಾಗವತೋತ್ತಮ. ಅಧ್ಯಯನ ಮಾಡಿಲ್ಲ, ಒಳ್ಳೆ ವೇದ ಪುರುಷ. ಯಾವ ಸಂಸ್ಕಾರವಿಲ್ಲ, ವಿಭೂತಿ ಕಟ್ ಜೋರಾಗಿರುತ್ತೆ. ಅವ್ರು ಕುಮಾರದ ಭಟ್ಟ ಬಂದ್ಬಿಡ್ತಾರೆ. ಕುಮಾರಿದ ಭಟ್ಟರ ಯೋಗ್ಯತೆ ಏನು? ಕುಮಾರಿದ ಭಟ್ಟರಿಗೂ ಶಂಕರಾಚಾರ್ಯರಿಗೂ ಸಂವಾದವಾಯ್ತಲ್ಲ, ಅದು ಬರ್ತಾರೆ. ಅದು ನೋಡಿದ್ರೆ ನನ್ಗೆ ಆಸಕ್ತಿ ಬರುವುದಿಲ್ಲ. ಯಾವುದೇ ತರಹದ ಹೇಳ್ತಾ ಇದ್ದಾರೆ. ನಮಗೆ ವೇದಾಂತ ವಾಕ್ಯಾರ್ಥ ವಿಚಾರಣದಲ್ಲಿ ಆಸಕ್ತಿ ಉಂಟಾದರೆ ಮಾತ್ರವೇ ಜ್ಞಾನೋಪೇಯ, ಬೇರೆ ಯಾತ್ರೆಯಿಂದ ಜ್ಞಾನವಾಗುವುದಿಲ್ಲ. ಆದ್ದರಿಂದ ಅಯಂ ಇದು ಯಾವುದು? ವಾಕ್ಯಾರ್ಥ ವಿಚಾರದಿಂದ, ವಾಕ್ಯಾರ್ಥ ಶ್ರವಣದಿಂದ ಬ್ರಹ್ಮಜ್ಞಾನವಾಗುತ್ತದೆ ಎನ್ನುವಂತಹದ್ದು ಅನೈಕಾಂತಿಕ ಹೇತುವಲ್ಲ. ಅಂದರೆ ಐಕಾಂತಿಕ ಹೇತು. ಇವನು ಒಳ್ಳೆ ಹುಡುಗನಲ್ಲ ಅನ್ನುವುದು ಅಲ್ಲ ಅಂದ್ರೇನು? ಕೆಟ್ಟ ಹುಡುಗ. ಇವನು ಶ್ರೀಮಂತನಲ್ಲ ಅನ್ನುವುದು ಅಲ್ಲ ಅಂದ್ರೇನು? ಶ್ರೀಮಂತ. ಅದೇ ರೀತಿಯಲ್ಲಿ ಡಬಲ್ ನೆಗೆಟಿವ್.
ಅನೇಕಾಂತಿಕ ಏಕಾಂತಿಕವಲ್ಲದ ಹೇತು ಅನ್ನುವಂಥದ್ದಲ್ಲ ಅನ್ಬಿಟ್ಟು. ಯಾಕೆ ಇಷ್ಟ ಆನಂದವಾಗಿದೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಸರ್ವೋಯಂ ಮಹಿಮಾ ಜ್ಞೇಯಃ ವಾಕ್ಯಸ್ಯೈವ ಯಥೋದಿತಃ ವಾಕ್ಯಾರ್ಥಂ ನ ಹೃತೆ ವಾಕ್ಯಾದಿ ಕಶ್ಚಿತ್ ಜಾನಾತಿ ತದ್ವತಃ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಇದಕ್ಕೆ ಅನ್ವಯ ಹೆಚ್ಚು ನೋಡ್ಕೊಳ್ಳಿ, ಪರಿಚ್ಛೇದವಾಯ್ತು. ಯಥೋದಿತಃ ಅಯಂ ಸರ್ವಃ ಮಹಿಮಾ ವಾಕ್ಯಸ್ಯ ಏವ ಜ್ಞೇಯಃ ವಾಗ್ಹಿ ವಾಕ್ಯಾರ್ಥಂ ಋತೆ ವಾಕ್ಯಾತೆ ಕಶ್ಚಿತ್ ತತ್ವತಃ ನ ಜಾನಾತಿ. ಪದಗಳನ್ನ ಹೇಗೆ ಬಳಸ್ತಾ ಇದ್ದಾರೆ, ಹೇಗೆ ಪ್ರಸಿದ್ಧ ಸಂಗೀತಗಾರರು ಆ ಸಾಹಿತ್ಯವನ್ನ ಹೇಗ್ ಬೇಕಾದ್ರೂ ಬಳಸ್ಕೊತಾರೆ ಅವರ ಅಧೀನವಾಗಿ. ಸುಬ್ರಾಯ ಶರ್ಮಾಜಿಯವರು ಶಾಂಕರ ಭಾಷ್ಯ ವಾಕ್ಯಗಳನ್ನ ಹೇಗ್ ಬೇಕಾದ್ರೂ ಬಳಸ್ಕೊತಾರೆ, ಅಷ್ಟು ಸ್ವಾಧೀನ. ನಮ್ಮ ಸ್ವಾಧೀನವಾಗಿದೆ ಶಾಂಕರ ಭಾಷ್ಯ ವಾಕ್ಯಗಳು. ಅದೇ ರೀತಿಯಲ್ಲಿ ಭಗವಾನ್ ಸ್ವರೇಶ್ವರಾಚಾರ್ಯರವರಿಗೆ ವೇದಾಂತ ಶಾಸ್ತ್ರದ ಪದಗಳು ಸ್ವಾಧೀನವಾಗಿರುವುದರಿಂದ ಹೇಗ್ ಬೇಕಾದ್ರೂ ಬಳಸ್ಕೊತಾರೆ. ಸರ್ವೋಯಂ ಮಹಿಮಾ ಜ್ಞೇಯಃ ವಾಕ್ಯಸ್ಯೈವ ಯಥೋದಿತಃ ವಾಕ್ಯಾರ್ಥಂ ನ ಶ್ರುತೆ ವಾಕ್ಯಾದಿಂ ಕಶ್ಚಿತ್ ಜಾನಾತಿ ತತ್ವತಃ. ಅನ್ವಯ ಹೇಳಿದ್ದೇನೆ, ಅರ್ಥ ಹೇಳ್ತೇನೆ ನೋಡ್ಕೊಳ್ಳಿ. ಯಥೋದಿತಃ ಅಯಂ ಸರ್ವಃ ಮಹಿಮಾ. ಎಲೆ ಪೂರ್ವ ಪಕ್ಷಿಯೇ, ನೀನು 3ನೇ ಶ್ಲೋಕದಲ್ಲಿ 2ನೇ ಶ್ಲೋಕದಲ್ಲಿ ಏನೇನ್ ಹೇಳಿದ್ದೀಯೋ, ಏನಂತ? ಕೆಲವರಿಗೆ ಕಸ ಅನಾತ್ಮ ನಿವೃತ್ತೋ, ಎಲ್ಲ ಅನಾತ್ಮ ವಸ್ತುಗಳು ನಿವೃತ್ತಿಯಾಗಿಬಿಟ್ರೆ ಮೋಕ್ಷವಾಗತ್ತೆ. ಇನ್ನೊಬ್ಬನಿಗೆ ವಾಕ್ಯದ ಅರ್ಥವನ್ನ ಸ್ಮರಣೆ ಮಾಡಿದ್ರಾಗತ್ತೆ, ಇನ್ನೊಬ್ಬನಿಗೆ ಸ್ಮರಣೆ ಮಾತ್ರದಿಂದ ಅಂತ ಹೇಳ್ತಾ ಇದೆಯಲ್ಲ. ಈ ಎಲ್ಲ ಮಹಿಮೆಗಳು ಕೂಡ ಯಥೋದಿತ ನೀನು ಹೇಳಿದಂತ ಸರ್ವೋಯಂ ಮಹಿಮಾ, ಎಲ್ಲ ಮಹಿಮೆಯೂ ವಾಕ್ಯಸ್ಯೈವ ವಾಕ್ಯಾರ್ಥ ಶ್ರವಣದಿಂದಲೇ ಉಂಟಾಗಿರುವ ಮಹಿಮೆಯೇ ಹೊರತು ಬೇರೆ ಯಾವುದರಿಂದಲೂ ಸಾಧ್ಯವಿಲ್ಲ. ಅಬ್ಬಾ, 10 ಜನ ಭಿಕ್ಷುಕರಿದ್ದಾರೆ. 10 ಜನಗಳಿಗೆ ತುಂಬಾ ಹಸಿವಾಗಿದೆ. ಅವರು ಬೇರೆ ಬೇರೆ ಮನೆಗಳಿಗೆ ಹೋಗಿ ಏನು ಅನ್ನವನ್ನ ಇಸ್ಕೊಂಡು ಊಟ ಮಾಡಿ ತೃಪ್ತರಾಗ್ತಾರೆ. ಒಬ್ಬನ ಮನೆಯಲ್ಲಿ ರಾಗಿ ಮುದ್ದೆ ಹಾಕಿದ್ರು, ಮತ್ತೊಬ್ಬನ ಮನೆಯಲ್ಲಿ ಮೊಸರನ್ನ ಹಾಕಿದ್ರು, ಮತ್ತೊಬ್ಬನ ಮನೆಯಲ್ಲಿ ಇಡ್ಲಿ ಹಾಕಿದ್ರು, ಮತ್ತೊಬ್ಬನ ಮನೆಯಲ್ಲಿ ಚಪಾತಿ ಹಾಕಿದ್ರು, ಇನ್ನೊಬ್ಬರ ಮನೆಯಲ್ಲಿ ಅರಳು ಹಾಲು ಸಕ್ಕರೆ ಹಾಕಿದ್ರು, ಇನ್ನೊಬ್ಬರು ಹುಳಿದ್ ಕೊಟ್ರು. 10 ತರಹದ ಆಹಾರ ಕೊಟ್ಟಿದ್ದಾರೆ. ಅವ್ರಿಗೆ ತೃಪ್ತಿಯಾಗಿದೆ. ಇವೇಂತ ನೋಡು, ನಾ ಇಡ್ಲಿ ತಿನ್ಕೊಂಬಂದೆ, ಇಡ್ಲಿ ತಿಂದದ್ದರಿಂದ ಹೊಟ್ಟೆ ತುಂಬತಪ್ಪ. ಇನ್ನೊಬ್ಬ ಹೇಳ್ತಾನೆ, ನಾ ರಾಗಿ ಮುದ್ದೆ ತಿಂದೆ ಕಣು, ಇಡ್ಲಿ ಅಲ್ಲ, ರಾಗಿ ಮುದ್ದೆ ತಿಂದದ್ದರಿಂದ ನಾವು ಹೊಟ್ಟೆ ತುಂಬಿತು ಅಂತಾನೆ. ಇನ್ನೊಬ್ಬ ಹೇಳ್ತಾನೆ, ರಾಗಿ ಮುದ್ದೆ ಸುಖ ಇಲ್ಲ, ಚಪಾತಿ ತಿನ್ಬೇಕು, 10 ಚಪಾತಿ ಪಲ್ಯ ತಿನ್ಕೊಂಬಂದೆ, ಹೊಟ್ಟೆ ತುಂಬಿತು ಅಂತಾನೆ. ಮತ್ತೊಬ್ಬ ಹೇಳ್ತಾನೆ, ನಾನು 8 ದೋಸೆ ತಿನ್ಕೊಂಬಂದಪ್ಪ, ಹೊಟ್ಟೆ ತುಂಬಿತು. ಇನ್ನೊಬ್ಬ ಹೇಳ್ತಾನೆ, 2 ಲೀಟರ್ ಅರಳು ಅನ್ನ ತಿನ್ಬಿಟ್ಟ, ಹೊಟ್ಟೆ ತುಂಬಿತು ಅಂತಾನೆ. ಅವ್ರು ಕಚ್ಚಾಡ್ತಾ ಇದ್ದಾರೆ. ದೋಸೆಯಿಂದ ಹೊಟ್ಟೆ ತುಂಬುವುದಿಲ್ಲ, ಇಡ್ಲಿಯಿಂದ ತುಂಬುವುದಿಲ್ಲ, ರಾಗಿ ಮುದ್ದೆಯಿಂದ ಹೊಟ್ಟೆ ತುಂಬುವುದಿಲ್ಲ, ಬಾಳೆಹಣ್ಣು ಇನ್ನೊಬ್ಬ 20 ಬಾಳೆಹಣ್ಣು ತಿನ್ನ ಹೊಟ್ಟೆ ತುಂಬಿತು ಅಂತ. ಗುರು ಹೇಳ್ತಾನೆ, ನೋಡ್ರಪ್ಪ, ನೀವು ಏನೇ ತಿನ್ನಿ ಹೊಟ್ಟೆ ತುಂಬಿದೆಯಲ್ಲ, ಹೊಟ್ಟೆ ತುಂಬುವುದಕ್ಕೆ ಕಾರಣ ಆಹಾರ ತಿಂದದ್ದರಿಂದ. ಆಹಾರವನ್ನೇ ತಿನ್ನದೆ ಬರೀ ಶರ್ಮಾಜಿಯವರ ಉಪನ್ಯಾಸ ಕೇಳ್ತಾ ಕೂತ್ಕೊಂಡು ಬಿಟ್ಟಿದ್ದಿದ್ರೆ ನಿಮಗೆ ಹೊಟ್ಟೆ ತುಂಬ್ತಾ ಇತ್ತಿಲ್ಲ. ಆಹಾರ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಹೌದಾ?
ಆಹಾರ ತಿಂದದ್ದರಿಂದಲೇ ಹೊಟ್ಟೆ ತುಂಬ ನಿಮಗೆ. ಅದೇ ರೀತಿಯಲ್ಲಿ ಸುರೇಶ್ವರಾಚಾರ್ಯ ಹೇಳ್ತಾ ಇದ್ದಾರೆ, ಯಥೋದಿತ ಸರ್ವೋಯಂ ಮಹಿಮ. ಹಿಂದೆ 2ನೇ ಶ್ಲೋಕದಲ್ಲಿ ನೀವು ನಿರ್ವೃತಿ ಪ್ರಾಪ್ತವತಿ ಅಂತೆಲ್ಲ ಹೇಳಿದ್ದೀರಲ್ಲ, ಈ ಎಲ್ಲ ಮಹಿಮೆಗಳು ವಾಕ್ಯಸ್ಯೈವ. ಅಬ್ಬ, ಹೇಗೋ ಪರಂಪರೆಯಿಂದ ವಾಕ್ಯಾರ್ಥ ಜ್ಞಾನದಿಂದಲೇ ಅವರಿಗೆ ಬ್ರಹ್ಮಜ್ಞಾನವ ಮೋಕ್ಷವಾಗಿ. ಡೈರೆಕ್ಟ್ ಆಗಿ ಕೇಳಬೇಕು ಅಂತಿಲ್ಲ, ಪರೋಕ್ಷವಾಗಿ ಕೇಳಿದ ಅಥವಾ ನಿನ್ನೆ ಮೊನ್ನೆ ಕೇಳಿದ್ದ ಯಾರಿಗೆ ಮೋಕ್ಷ ಉಂಟಾಗಬೇಕಾದರೂ ಜ್ಞಾನದಿಂದ. ಹೌದಾ? ಜ್ಞಾನ ಉಂಟಾಗದೆ ಹೋದರೆ ಅಜ್ಞಾನ ನಿವೃತ್ತಿಯಾಗುವುದಿಲ್ಲ. ಅಜ್ಞಾನ ನಿವೃತ್ತಿಯಾಗದೆ ಹೋದರೆ ಮೋಕ್ಷವಿಲ್ಲ. ಜ್ಞಾನ ಉಂಟಾಗಬೇಕಾದರೆ, ಆತ್ಮಜ್ಞಾನೋದಯವಾಗಬೇಕಾದರೆ ವೇದಾಂತ ವಾಕ್ಯಾರ್ಥ ಶ್ರವಣದಿಂದ ಮಾತ್ರವೇ ಹೊರತು ನಾಣ್ಯ ಪಂಥ ವಿದ್ಯತೆ ಜನಾಯ. ಸುರೇಶ್ವರಾಚಾರ್ಯರ ಕಾಲದಲ್ಲಿಯೂ ಅವರಿಗಿಂತ ಹಿಂದೆಯೂ ಕೂಡ ಅನೇಕ ಜನ ವೃತ್ತಿಕಾರರು ವಾಕ್ಯಾರ್ಥ ಜ್ಞಾನದಿಂದಲೂ ಮೋಕ್ಷವಾಗಬಹುದು, ವಾಕ್ಯಾರ್ಥ ಜ್ಞಾನದಿಂದಲೇ ಮೋಕ್ಷ ಎನ್ನುವುದನ್ನ ಒಪ್ತಾ ಇತ್ತಿಲ್ಲ. ಅದನ್ನೆಲ್ಲ ಖಂಡ ತುಂಬ ಹಾಕಿದ್ದಾರೆ. ನನಗೆ ಬಹಳ ಸಂತೋಷ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು 16ನೇ ವಯಸ್ಸಿನಲ್ಲಿ ಎಲ್ಲ ವೃತ್ತಿಕಾರರ ಮತಗಳನ್ನ ಅನುವಾದ ಮಾಡಿಕೊಂಡು ಅದರಲ್ಲಿ ಗ್ರಾಹ್ಯಾಂಶಗಳನ್ನ ಸ್ವೀಕರಿಸಿ, ಒಳ್ಳೊಳ್ಳೆ ಅಂಶಗಳನ್ನೆಲ್ಲ ಸ್ವೀಕರಿಸಿ, ಯಾವುದು ಅಗ್ರಾಹ್ಯಾಂಶವೋ ಅದ್ವೈತ ವೇದಾಂತ ಸಿದ್ಧಾಂತಕ್ಕೆ ವಿರುದ್ಧವಾಗಿವೆಯೋ ಅದನ್ನೆಲ್ಲ ನಿರ್ದಾಕ್ಷಿಣ್ಯವಾಗಿ ಖಂಡನೆ ಮಾಡಾಕ್ಬಿಡಿದ್ದಾರೆ. ಬಾ, ಎಷ್ಟು ಮಟ್ಟಿಗೆ ಬರೀತಾರೆ ಶಂಕರಾಚಾರ್ಯರು. ತಸ್ಮಾತ್ ಅಸಂಪ್ರದಾಯವಿತೆ ಸರ್ವಶಾಸ್ತ್ರ ವಿದಪಿ ಮೂರ್ಖವದೇವ ಉಪೇಕ್ಷಣೀಯ. ಯಾರಿಗೆ ಅಧ್ಯಾರೋಪಾಪವಾದ ಸಂಪ್ರದಾಯದ ಮಹತ್ವ ಗೊತ್ತಿಲ್ಲವೋ, ಯಾರಿಗೆ ನಿಜವಾಗಿ ವೇದಾಂತದ ಅಧ್ಯಾರೋಪಾಪವಾದ ಸ್ವಾರಸ್ಯ ಅರ್ಥವಾಗಿಲ್ಲವೋ ಅಂಥವರು ಸರ್ವಶಾಸ್ತ್ರವಿದಪಿ, ತರ್ಕ ವ್ಯಾಕರಣ ಮೀಮಾಂಸಾ ಅಲಂಕಾರ ಎಲ್ಲಾ ಶಾಸ್ತ್ರಗಳನ್ನ ಬಲ್ಲವರಾಗಿದ್ದರು. ಎಲೈ ಮುಮುಕ್ಷುಗಳೇ, ಅಂಥ ವಿದ್ವಾಂಸರನ್ನ ನೀವು ಮೂರ್ಖ, ಅಜ್ಞ, ಅವಿವೇಕಿ ಎಂದು ಅವನನ್ನ ತಿರಸ್ಕಾರ ಮಾಡಿಬಿಡಿ ಎಂದು. ಯಪ್ಪ, ಈ ವಾಕ್ಯವನ್ನು ಕೇಳಿದಾಗ ಆ ವೃತ್ತಿಕಾರರಿಗೆ ಶಂಕರರ ಮೇಲೆ ಎಷ್ಟು ಕೋಪ ಬರುತ್ತೆ. ಏ ಶಂಕರ, ಬಾಯಿ ಮಿಚ್ಕೊಂಡಿರುವಂತ ಇಲ್ಲ, ಬಾಯಿ ಮಿಚ್ಕೊಂಡು ಇರುವುದಿಲ್ಲ. ಹಾಗಾದ್ರೆ ನಾವು ವಾದಕ್ಕೆ ಬರ್ತೇವೆ, ಬನ್ನಿ, ವಾದಕ್ಕೆ ಬನ್ನಿ, ಚರ್ಚೆಗೆ ಬನ್ನಿ. ನಾನು ನಿಮ್ಮೊಂದಿಗೆ ಚರ್ಚೆಯನ್ನು ಮಾಡಿ ಅದ್ವೈತ ವೇದಾಂತ ಸಿದ್ಧಾಂತದ ರಹಸ್ಯವನ್ನ ನಿಮಗೂ ತಿಳಿಸ್ಕೊಡ್ತೇನೆ ಅಂತ. ಇದು ಧೈರ್ಯ. ಅದೇ ರೀತಿಯಲ್ಲಿ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಕೂಡ ಶಾಂಕರ ಭಾಷ್ಯದ ಅನಂತರ ಶಾಂಕರ ಭಾಷ್ಯದ ಮೇಲೆ ಅನೇಕ ವಿದ್ವಾಂಸರು ವ್ಯಾಖ್ಯಾನಗಳು ಬರೆದಿದ್ದಾರೆ. ಎಸ್ಪೆಷಲಿ ಬ್ರಹ್ಮಸೂತ್ರ ಶಾಂಕರ ಭಾಷ್ಯದ ಮೇಲೆ ಇವತ್ತು 40-50 ವ್ಯಾಖ್ಯಾನಗಳಿವೆ, ತುಂಬಾ ಜ್ವರಗಿವೆ. ಪಂಚಪಾದಿಕೆಯಿಂದ ಪ್ರಾರಂಭ ಮಾಡಿಕೊಂಡು ಭಾಮತಿಯಿಂದ ಪ್ರಾರಂಭ ಮಾಡಿಕೊಂಡು ಅನೇಕ ವ್ಯಾಖ್ಯಾನಗಳು ಉಪವ್ಯಾಖ್ಯಾನಗಳಿವೆ. ಇದನ್ನೆಲ್ಲ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಅರಗಿಸಿಕೊಂಡು ನನ್ನ ಹೆಮ್ಮೆಯ ಪರಮ ಪೂಜ್ಯ ಸದ್ಗುರು ಪುಂಗವನಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು, ಓಹೋ, ಈ ವ್ಯಾಖ್ಯಾನಕಾರರುಗಳು ಶಾಂಕರ ಭಾಷ್ಯ ಪಂಕ್ತಿಯನ್ನು ಬಿಟ್ಟು, ಶಾಂಕರ ಭಾಷ್ಯದ ರಾಜಮಾರ್ಗವನ್ನು ಬಿಟ್ಟು ಅಡ್ಡದಾರಿ ಹೋಗ್ತಾ ಇದ್ದಾರೆ. ತಾವು ಅಡ್ಡದಾರಿಗೆ ಹೋಗಿ ಮುಮುಕ್ಷ ಜನಗಳನ್ನು ಅಡ್ಡದಾರಿಗೆ ಕೊಂಡೊಯ್ಯುತ್ತಿದ್ದಾರೆ ಅಂತ ತಿಳ್ಕೊಂಡು ಪೂಜ್ಯರಾದ ಸದ್ಗುರುಗಳು ವಿಮರ್ಶೆ ಮಾಡಿದ್ರು. ಯಾರು ಮಾಡಿ ಅನೇಕ ಜನ ಪಂಡಿತೋತ್ತಮ ಪ್ರಶ್ನೆ ಮಾಡ್ತಾರೆ. ಇವರಿಗೆ, ಯಾರಿಗೆ? ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೆ ಆ ಮಹಾವಿದ್ವಾಂಸರ ಪಂಚಪಾದಿಕಾಕಾರರು, ಭಾಮತಿಕಾರರು, ಕಲ್ಪತರುಕಾರರು,
ಇತ್ಯಾದಿ ಅನೇಕ ಜನ ಘಟಾಂಗ ವಿದ್ವಾಂಸರ ಅಭಿಪ್ರಾಯವನ್ನ ವಿಮರ್ಶೆ ಮಾಡುವಂತಹ ಯೋಗ್ಯತೆಯನ್ನ ಕೊಟ್ಟೋನ್ಯಾರು? ಶಂಕರಾಚಾರ್ಯರು. ಹೇಗೆ ಶಂಕರಾಚಾರ್ಯರು ಅವರಿಗಿಂತ ಹಿಂದೆ ಇದ್ದಂತ ಎಲ್ಲ ವೃತ್ತಿಕಾರರನ್ನು ಅನುವಾದ ಮಾಡಿಕೊಂಡು ಆ ಸಿದ್ಧಾಂತದಲ್ಲಿ ಏನೇನ್ ದೋಷವಿದೆಯೋ ಎಲ್ಲಾ ದೋಷವನ್ನು ತೋರಿಸಿದ್ದಾರೆ. ಅದ್ಭುತ. ಅದೇ ರೀತಿ ಶಂಕರಾಚಾರ್ಯರ ಅನುಗ್ರಹದಿಂದ ನಾನು ಕೂಡ ಶಾಂಕರ ಸಿದ್ಧಾಂತಕ್ಕೆ ವಿರೋಧಿಯಾಗಿರುವ ಅಡ್ಡ ದಾರಿಯಲ್ಲಿ ಹೋಗುತ್ತಿರುವಂತ ಎಲ್ಲ ಅಪವ್ಯಾಖ್ಯಾನಗಳನ್ನು ಖಂಡನೆ ಮಾಡ್ತೇನೆ ಮಾಡಿದ್ದಾರೆ. ಇದೊಂದು ದೊಡ್ಡ ಕೆಲಸ. ಯಾರಿಗೂ ಅರ್ಥವಾಗಿಲ್ಲ, ಅರ್ಥವಾಗುವುದೇನು? ಸುಬ್ರಾಯ ಶರ್ಮಾಜಿಯವರಿಗೆ ಮಾತ್ರವೇ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಹೃದಯ ಸಂಶೋಧನೆ ಮಹಿಮೆ, ಅವರ ಅಧ್ಯಾತ್ಮ ಜ್ಞಾನದ ಆಳ ಅರ್ಥವಾಗಿದೆಯೇ ಹೊರತು ಉಳಿದ ಯಾರಿಗೂ ಅರ್ಥವಾಗಿಲ್ಲ. ತಿಳ್ಕೊಂಡ್ಬಿಟ್ಟಿದ್ದೇನೆ. ಇದನ್ನ ನೋಡ್ಬೇಕು ಅಂದ್ರೆ ಒಂದ್ 10 ಪುಸ್ತಕ ಇದೆ. ಸುಗಮ ಅಂತ ಒಂದು ಪುಸ್ತಕ ನೋಡಿ, ಎಷ್ಟು ಜನ ಬರೀತಾರೆ. ಸೂತ್ರ ಭಾಷ್ಯಾರ್ಥ ತತ್ವ ವಿವೇಚನೆ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಏನ್ ಜ್ವರ ಇದೆ. ಮಾಂಡೋಕ್ಯ ರಹಸ್ಯ ವಿವೃತ್ತಿ ಕ್ಲೇಶ ಪ್ರತಿಯೊಂದನ್ನು ಬರೀತಾರೆ. ಪ್ರತಿಯೊಂದು ಗ್ರಂಥದಲ್ಲಿಯೂ ಗುರುಗಳವರು ಹೀಗಂತ ಕೆಲವರು ಹೇಳುತ್ತಾನೆ, ಕೆಲವರು ಯಾರು ವ್ಯಾಖ್ಯಾನಕಾರರು ಅದು ತಪ್ಪು. ಅಯ್ಯೋ ಅಯ್ಯೋ ಅಯ್ಯೋ, ಅದ್ಭುತ ಸಂಶೋಧನೆ. ಮತ್ತೊಂದು ಮಾಂಡೋಕ್ಯ ರಹಸ್ಯ ವಿವೃತ್ತಿ ನೋಡ್ಬೇಕದ್ನೆಲ್ಲ. ಶುದ್ಧ ಶಾಂಕರ ಪ್ರಕ್ರಿಯಾ ಎಷ್ಟು ಬರ್ತಿದ್ದಾರೆ ಅಂತ ಪೂಜ್ಯ ಸದ್ಗುರುಗಳವರಿಗೆ ನಿಮ್ಮೆಲ್ಲರವಾಗಿ ನನ್ನ ಪರವಾಗಿ ವೈಯಕ್ತಿಕವಾಗಿ ಅನಂತಾನಂದ ಸಾಷ್ಟಾಂಗ ಪ್ರಣಾಮಗಳು. ಮಹಾತ್ಮ ಸ್ವಾಮಿಗಳು, ಒಳ್ಳೆ ತಪಸ್ವಿಗಳು, ಧ್ಯಾನಿ ಪುಂಗವರು, ವೈರಾಗ್ಯ ಚಕ್ರವರ್ತಿಗಳು, ಮಹಾಮೇಧಾವಿಗಳು, ಪ್ರಚಂಡ ಮೇಧಾವಿಗಳು. ಅಷ್ಟಿಲ್ಲದೆ, ಆ ಯೋಗ್ಯತೆ ಇಲ್ಲದೆ ಪಂಚಪಾದಿಕಾಕಾರರೇ ಮುಂತಾಗಿರುವ ಘನ ವಿದ್ವಾಂಸರ ಸಿದ್ಧಾಂತವನ್ನ ಟಚ್ ಮಾಡುವುದಕ್ಕಾಗಲಿ ಎದೆಗಾರಿಕೆ ಬರಲಾರದು. ನೀವು ಹೇಳಿದಂಥ ಮಹಿಮೆ ಅವರಿಗೆ ಮೋಕ್ಷವಾಗುವುದು ಅಂತೆಲ್ಲ ಹೇಳ್ತಾ ಇದ್ದೀರಲ್ಲ, ಇದೆಲ್ಲವೂ ಕೂಡ ವಾಕ್ಯಸ್ಯ ಇವ ಮಹಿಮಾ, ವೇದಾಂತ ವಾಕ್ಯದ ಮಹಿಮೆಯೇ ಹೊರತು ವಾಕ್ಯಾರ್ಥವಿಲ್ಲದೆ ಸಾಧ್ಯವಿಲ್ಲ. ಏಕೆಂದರೆ ವಾಕ್ಯಾರ್ಥಮೃತೆ, ವಿದೌಟ್ ವಾಕ್ಯಾರ್ಥ ಒಂದು ವಾಕ್ಯ ಮತ್ತೊಂದು ವಾಕ್ಯಾರ್ಥ. ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಯಮಾತ್ಮ ಬ್ರಹ್ಮ ಬ್ರಹ್ಮೈವೇದಂ ವಿಶ್ವಂ ಆತ್ಮೈವೇದಂ ವಿಶ್ವಂ ಅಯಮಾತ್ಮ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ಇತ್ಯಾದಿ ವಾಕ್ಯಗಳ ಅರ್ಥವಿಲ್ಲದೆ ಹೋದರೆ ವಾಕ್ಯಾರ್ಥ ಮೃತೆ. ಋತೆ ಬಂದಾಗ ತೃತೀಯ ದ್ವಿತೀಯ ಬರಬೇಕು. ವಾಕ್ಯಾರ್ಥವಿಲ್ಲದೆ ಹೋದರೆ ವಾಕ್ಯಾರ್ಥ ಹೇಗಾಗುತ್ತೆ? ವಾಕ್ಯಾರ್ಥ ಮೊದಲು ವಾಕ್ಯ, ಆಮೇಲೆ ವಾಕ್ಯಾರ್ಥ, ವಾಕ್ಯಾರ್ಥ ಶ್ರವಣ. ವಾಕ್ಯದಿಂದ ವಾಕ್ಯಾರ್ಥವಿಲ್ಲದೆ ಹೋದರೆ ನ ಕಶ್ಚಿತ್ ಜಾನಾತಿ ತತ್ವತಃ, ತತ್ವತಃ ಇರುವಂತೆ ಆತ್ಮಸ್ವರೂಪವನ್ನ ನಹಿ ಜಾನಾತಿ ನ ಕಶ್ಚಿತ್ ಜಾನಾತಿ, ಯಾವನೊಬ್ಬನೂ ತಿಳಿಯಲಾರ. ಯಾರಿಗಾದರೂ ಆತ್ಮಸ್ವರೂಪ ಅರ್ಥವಾಗಬೇಕು ಅಂತಿದ್ರೆ, ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹದ್ದು ಅನುಭವಕ್ಕೆ ಬರಬೇಕು ಅಂತಿದ್ರೆ ಅವನ ಅವಶ್ಯವಾಗಿ ತತ್ತಮಸಿ ವಾಕ್ಯಾರ್ಥವನ್ನ ಶ್ರವಣ ಮಾಡಲೇಬೇಕು. ಶ್ರವಣ ಮಾಡದೆ ಹೋದರೆ ಅಂತವನಿಗೆ ಖಂಡಿತವಾಗಿ ಆತ್ಮಜ್ಞಾನವಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ವಾಕ್ಯಾರ್ಥದಿಂದಲೇ ಬ್ರಹ್ಮಾತ್ಮ ಜ್ಞಾನ ಪ್ರಾಪ್ತಿ ಎನ್ನುವುದನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಇಂಥ ಪರಮ ಪೂಜ್ಯ ಸದ್ಗುರು ಪುಂಗವನಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಮತ್ತು ಪರಮ ಪೂಜ್ಯ ಶ್ರೀ 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 ಸುರೇಶ್ವರಾಚಾರ್ಯ ಸದ್ಗುರುಗಳವರ ಪಾದಾರವಿಂದಗಳಲ್ಲಿ ಉಪನ್ಯಾಸವನ್ನು ಸಂಪನ್ನಗೊಳಿಸುತ್ತಾ, ಕಾನಿಲಾಜ್ಞಬ್ಧರಿತ್ಯಂತಂ ಸೃಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ
ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಆನಂದವಾಗಿದೆ. ಓಂ ಶಾಂತಿ ಶಾಂತಿ. ಉಪನಿಷತ್ ತತ್ವಗಾನ ರಸಾಯನ. ನಮ್ಮ ಪವಿತ್ರ ಭಾರತದ ಸಂಪತ್ತು ವೇದಗಳು. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ. ಪ್ರತಿಯೊಂದು ವೇದಗಳಲ್ಲಿಯೂ 4 ಭಾಗಗಳು: ಸಂಹಿತೆ, ಬ್ರಾಹ್ಮಣ, ಆರಣ್ಯಕ ಮತ್ತು ಉಪನಿಷತ್ತುಗಳು. ಉಪನಿಷತ್ತೆಂದರೂ ವೇದಾಂತವೆಂದರೂ ಒಂದೇ. ಪ್ರಧಾನವಾದ 10 ಉಪನಿಷತ್ತುಗಳ ಸಾರವನ್ನು ಶ್ರೋತ್ರಿಯರು, ಬ್ರಹ್ಮನಿಷ್ಠರು, ಕರ್ನಾಟಕದ ಶಂಕರರೆಂದೇ ಪ್ರಖ್ಯಾತರಾದ ಹೊಳೆನರಸೀಪುರದ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಹಾಡುಗಳ ಮೂಲಕ ಅಚ್ಚ ಸ್ವಚ್ಛ ಕನ್ನಡದಲ್ಲಿ ರಚಿಸಿದ್ದಾರೆ. ಇವರು ಪ್ರತಿಯೊಂದು ಗ್ರಂಥ ರಚನೆಯಲ್ಲಿಯೂ ಕುಶಲಿಗಳೇ. ಒಂದೊಂದು ಹಾಡು ಒಂದೊಂದು ಉಪನಿಷತ್ತನ್ನು ಬಿಂಬಿಸುತ್ತದೆ. ಇಂತಹ ವೇದಾಂತ ಸಂಪ್ರದಾಯದ ಚೌಕಟ್ಟಿನಲ್ಲಿ ರಚಿಸಿರುವ ಶ್ರೇಷ್ಠ ಹಾಡುಗಳು ಅಧ್ಯಾತ್ಮ ಪ್ರೇಮಿಗಳನ್ನು ಆತ್ಮಸ್ವರೂಪದಲ್ಲಿ ನೆಲೆ ನಿಲ್ಲಿಸುವುದರಲ್ಲಿ ಸಂಶಯವಿಲ್ಲ. ಈ ಅದ್ವಿತೀಯ ವಾಗ್ಗೇಯಕಾರರಿಗೆ ಈ 3ನೆಯ ಕುಸುಮವನ್ನು ಭಕ್ತಿ ಗೌರವಗಳಿಂದ ಅರ್ಪಿಸುತ್ತಿದ್ದೇವೆ. ಶರಣು ಶಂಕರ. ಅಷ್ಟವರ್ಷೇ ಚತುರ್ವೇದಿ, ದ್ವಾದಶೇ ಸರ್ವಶಾಸ್ತ್ರವಿತ್, ಷೋಡಶೇ ಕೃತವಾನ್ ಭಾಷ್ಯಂ, ದ್ವಾತ್ರಿಂಶೇ ಮುನಿರಭ್ಯಗಾತ್. ಅಂದರೆ 8ನೆಯ ವಯಸ್ಸಿನಲ್ಲಿ 4 ವೇದಗಳ ಸಂಪೂರ್ಣ ಪಾರಂಗತ. 12ನೆಯ ವಯಸ್ಸಿನಲ್ಲಿ ಎಲ್ಲ ಶಾಸ್ತ್ರಗಳೂ ಕರಗತ. 16ನೆಯ ವಯಸ್ಸಿನಲ್ಲಿ ಬ್ರಹ್ಮಸೂತ್ರ, ಉಪನಿಷತ್ತು ಮತ್ತು ಭಗವದ್ಗೀತೆಗೆ ಭಾಷ್ಯವನ್ನು ರಚಿಸಿ ಪಸರಿಸಿ 32ನೆಯ ವಯಸ್ಸಿನಲ್ಲಿ ಅಂತರ್ಧಾನರಾದ ಸದ್ಗುರು ಶಂಕರ ಭಗವತ್ಪಾದರು ನಮ್ಮ ಭಾರತದಲ್ಲಿ ಸಂಚರಿಸಿ ಇಡೀ ಭಾರತಕ್ಕೆ ಅಲ್ಲ, ಪ್ರಪಂಚಕ್ಕೆ ವೇದಾಂತಗಳ ತತ್ವ ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಪ್ರಜ್ಞಾನಂ ಬ್ರಹ್ಮ ಎಂದು ಸಾರಿದ ಸಮನ್ವಯಕಾರ ಶ್ರೀಗಳವರು ಶಂಕರರನ್ನು ಹೀಗೆ ಕೊಂಡಾಡಿದ್ದಾರೆ. ಶರಣು ಶಂಕರ ಗುರುವರೇಣ್ಯನೆ, ಶರಣು ಶಮಿ ಜನಮಾನ್ಯನೇ, ಶರಣು ಶರಣರ ಶೋಕಮೋಹಗಳುರಿಗೆ ನೆರೆ ಪರ್ಜನ್ಯನೇ. ಶರಣು 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 ಶಂಕರವರೇಣ್ಯನೇ, ಶರಣು ಶಂಕರವರೇಣ್ಯನೇ. ಶರಣು ಶಿವ ಗುರು ಭಾಗಧೇಯನೆ, ಶರಣು ಸತ್ಯ ಧ್ಯೇಯನೆ, ಶರಣು ಶಿವ ಗುರು ಭಾಗಧೇಯನೆ, ಶರಣು ಸತ್ಯ ಧ್ಯೇಯನೆ. ಶರಣು ಗುರು ಗೋವಿಂದರೊಲುಮೆಯ ಪರಮಹಂಸರಾಯನೇ, ಶರಣು ಗುರು ಗೋವಿಂದರೊಲುಮೆಯ ಪರಮಹಂಸರಾಯನೇ. ಶರಣು 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 ಶಂಕರವರೇಣ್ಯನೇ, ಶರಣು ಶಂಕರವರೇಣ್ಯನೇ. ಶರಣು ವೇದಾಂತಾಂತರಂಗನೆ, ಶರಣು ಸಂಶಯ ಭಂಗನೆ,
ಶರಣು ವೇದಾಂತಾಂತರಂಗನೆ ಶರಣು ಸಂಶಯ ಭಂಗನೆ ಶರಣು ಶುದ್ಧಾದ್ವೈತ ಗಂಗೆಯ ಸಿರಿಯ ಭಾಷತರಂಗನೆ ಶರಣು ಶುದ್ಧಾದ್ವೈತ ಗಂಗೆಯ ಸಿರಿಯ ಭಾಷತರಂಗನೆ ಶರಣು 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 ಶಂಕರವರೇಣ್ಯನೇ ಶರಣು ಶಂಕರವರೇಣ್ಯನೇ ಶರಣು ಪರಮತ ಭೇದ ದಕ್ಷನೆ ಶರಣು ವೈದಿಕ ಪಕ್ಷನೆ ಶರಣು ಪರಮತ ಭೇದ ದಕ್ಷನೆ ಶರಣು ವೈದಿಕ ಪಕ್ಷನೆ ಶರಣು ಕರುಣಾಮೃತದ ಕಿರಣಗಳ ಎರಚುತಿಹ ಸುಕಟಾಕ್ಷನೆ ಶರಣು ಕರುಣಾಮೃತದ ಕಿರಣಗಳೆರಚುತಿಹ ಸುಕಟಾಕ್ಷನೆ ಶರಣು 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 ಶಂಕರವರೇಣ್ಯನೇ ಶರಣು ಶಂಕರವರೇಣ್ಯನೇ ಶರಣು ಶಾತಿತ ಸರ್ವಕಾಮನೆ ಶರಣು ಸ್ವಾತ್ಮ ರಾಮನೇ ಶರಣು ಶಾತಿತ ಸರ್ವಕಾಮನೆ ಶರಣು ಸ್ವಾತ್ಮ ರಾಮನೇ ಶರಣು ಸಚ್ಚಿದಾನಂದ ಧಾಮನೆ ಶರಣು ಶಂಕರ ನಾಮನೆ ಶರಣು ಸಚ್ಚಿದಾನಂದ ಧಾಮನೆ ಶರಣು ಶಂಕರ ನಾಮನೇ ಶರಣು 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 ಶಂಕರವರೇಣ್ಯನೇ ಶರಣು ಶಂಕರವರೇಣ್ಯನೇ ಶರಣು ಶಂಕರವರೇಣ್ಯನೇ